ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ಟಿ.ವಿ. ಸತ್ಯನಾರಾಯಣ ಅವರಿಂದ. ನವರಾತ್ರಿಯ 7ನೇ ಆಶ್ವಯುಜ ಸಪ್ತಮಿಯಂದು ಪೂಜಿತಳಾಗುವ ದೇವಿಯೇ ಕಾಲರಾತ್ರಿ ದುರ್ಗೆ. ಕಾಲ ಎಂದರೆ ಕಡುಗಪ್ಪು, ಕಾಲರಾತ್ರಿ ಎಂದರೆ ಕಾರ್ಗತ್ತಲೆ. ಕಾರ್ಗತ್ತಲೆಯಂತೆ ಇವಳ ಮೈಬಣ್ಣ ಕಪ್ಪಾಗಿರುವುದರಿಂದ ಇವಳಿಗೆ ಕಾಲರಾತ್ರಿ ದುರ್ಗೆ ಎಂದು ಹೆಸರು. ಇವಳ ತಲೆಗೂದಲೆಗಳು ಬಿಚ್ಚಿ ಹರಡಿಕೊಂಡಿವೆ. ಕೊರಳಿನಲ್ಲಿ ಮಿಂಚಿನಂತೆ ಹೊಳೆಯುವ ರತ್ನಮಾಲೆ ಇದೆ. ಇವಳಿಗೆ 3 ಕಣ್ಣುಗಳಿವೆ, 4 ಕೈಗಳು, ಅಭಯ ಮುದ್ರೆ, ವರದ ಮುದ್ರೆ, ಕಬ್ಬಿಣದ ಮುಳ್ಳಿನ ಗದೆ, ಖಡ್ಗಗಳು ಈ 4 ಕೈಗಳಲ್ಲಿವೆ. ಇವಳ ಆಕಾರ ಭಯಂಕರವಾದರೂ ತನ್ನನ್ನು ಪೂಜಿಸುವ ಭಕ್ತರಿಗೆ ಸೌಮ್ಯ ರೂಪದಲ್ಲಿ ಕಾಣುತ್ತಾಳೆ. ಶುಭ ಫಲಗಳನ್ನು ನೀಡುತ್ತಾಳೆ. ಈ ಕಾರಣದಿಂದಲೇ ಇವಳಿಗೆ ಶುಭಂಕರಿ ಎಂದು ಹೆಸರು. ಈ ದಿನ ಇವಳನ್ನು ಉಪಾಸನೆ ಮಾಡುವ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನಿಲ್ಲುತ್ತದೆ. ಆಗ ಇವನಿಗೆ ಬ್ರಹ್ಮಾಂಡದ ಎಲ್ಲ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಇವನ ಎಲ್ಲ ಪಾಪಗಳು ತೊಂದರೆಗಳು ದೂರವಾಗಿ ಇವನಿಗೆ ಅಕ್ಷಯ ಲೋಕಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ದೇವಿಯು ತನ್ನನ್ನು ಪೂಜಿಸುವ ಎಲ್ಲ ಜನರಿಗೆ ತೊಂದರೆ ಕೊಡುವ ಎಲ್ಲರನ್ನೂ ನಾಶ ಮಾಡುತ್ತಾಳೆ. ಕಾಲರಾತ್ರಿ ದುರ್ಗೆಯನ್ನೇ ಈ ದಿನ ಜನರು ಮಹಾ ಸರಸ್ವತಿ ಎಂದು ಪೂಜೆ ಮಾಡುತ್ತಾರೆ. ಕಾಲರಾತ್ರಿ ದುರ್ಗೆಯು ಭೀಕರ ರೂಪದವಳಾದರೂ ಇವಳು ವಿದ್ಯಾದಾಯಿನಿಯಾಗಿಯೂ ಎಲ್ಲ ಜೀವಿಗಳಿಗೆ ಜನರಿಗೆ ಜ್ಞಾನ ವಿದ್ಯೆ ವಿವೇಕಗಳನ್ನು ನೀಡುತ್ತಾಳೆ. ಹಾಗಾಗಿ ಸಾಮಾನ್ಯ ಜನರು ಇವಳನ್ನು ಶುಕ್ಲವರ್ಣೆ ಶುಕ್ಲಾಂಬರೆ ಎಂದು ನೆನೆದು ಪೂಜಿಸುತ್ತಾರೆ. ಓದು ಬರೆಯುವ ಪುಸ್ತಕ ಲೇಖನಿಗಳನ್ನು ಸಂಗೀತ ವಾದ್ಯ ವೀಣಾದಿಗಳನ್ನು ದೇವಿಯ ರೂಪವೆಂದು ಇಟ್ಟು ಜನರು ಪೂಜಿಸುತ್ತಾರೆ. ಈ ದಿನ ಎರೆಯಪ್ಪವೆಂಬ ತಿಂಡಿಯನ್ನು ಮಾಡಿ ದೇವರಿಗೆ ನಿವೇದನ ಮಾಡಿ ದೊಡ್ಡವರಿಗೆ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಹಂಚುತ್ತಾರೆ. ನಕ್ಕು ನಲಿಯುತ್ತಾರೆ. ಜನರು ಈ ದಿನ ಇವಳನ್ನು ಪೂಜಿಸಿ ನಿರ್ಭಯರಾಗಿ ಉತ್ಸಾಹಿಗಳಾಗಿ ವಿವೇಕ ಸಂಪನ್ನರಾಗುತ್ತಾರೆ. ಜನರ ಅಜ್ಞಾನವನ್ನು ದೂರ ಮಾಡಿ ಒಳ್ಳೆಯ ಜ್ಞಾನ ವಿದ್ಯೆ ಬುದ್ಧಿ ವಿನಯಗಳನ್ನು ನೀಡಿ ಕಾಪಾಡುವ ದೇವಿ ಈ ಕಾಲರಾತ್ರಿ ದುರ್ಗೆಯಾಗಿದ್ದಾಳೆ. ನವರಾತ್ರಿಯ 8ನೆಯ ದಿನ ಆಶ್ವಯುಜ ಶುಕ್ಲ ಅಷ್ಟಮಿಯ ದಿನ ಅಂಬಿಕಾದೇವಿಯನ್ನು ಮಹಾಗೌರಿ ದುರ್ಗೆ ಎಂದು ಕರೆದು ಭಕ್ತಿ ಶ್ರದ್ಧೆಗಳಿಂದ ಜನರು ಪೂಜಿಸುತ್ತಾರೆ. ಈ ದಿವಸವನ್ನು ಜನರು ದುರ್ಗಾಷ್ಟಮಿ ಎಂದು ಕರೆದಿದ್ದಾರೆ. ಪರಶಿವನನ್ನು ಗಂಡನನ್ನಾಗಿ ಪಡೆಯಬೇಕೆಂದು ಪಾರ್ವತಿಯು ಹಿಮಾಲಯದಲ್ಲಿ ಘೋರ ತಪಸ್ಸು ಮಾಡಿದಾಗ ಅವಳ ದೇಹವು ಕಪ್ಪಾಯಿತು. ಇವಳ ತಪಸ್ಸಿಗೆ ಶಿವನು ಪ್ರತ್ಯಕ್ಷನಾಗಿ ಇವಳನ್ನು ವರಿಸಿದ ಮೇಲೆ ಇವಳಿಗೆ ಆನಂದವಾಯಿತು. ಆಗ ಶಿವನು ಗಂಗೆಯ ನೀರಿನಿಂದ ಇವಳ ಮೈಗೆ ಸ್ನಾನ ಮಾಡಿಸಿದನು. ಇದರಿಂದ ಇವಳ ಮೈ ಮಿಂಚಿನಂತೆ ಬೆಳ್ಳಗೆ ಹೊಳೆಯತೊಡಗಿತು. ಇದರಿಂದ ಇವಳ ಮಹಾಗೌರಿ ಎನಿಸಿದಳು. ಗೌರವೆಂದರೆ ಬಿಳಿ ಬಣ್ಣ. ಇವಳ ಮೈ ಬೆಳ್ಳಗಿದೆ. ಶಂಖ ಚಂದ್ರ ಬಿಳಿಯ ಮಲ್ಲೆ ಹೂವು ಮಿಂಚಿನಂತೆ ಇವಳ ಮೈ ಹೊಳೆಯುವುದರಿಂದಲೂ ಇವಳು ಮಹಾಗೌರಿಯಾದಳು. ಇವಳ ಬಟ್ಟೆಗಳು ಆಭರಣಗಳು ಎಲ್ಲವೂ ಬೆಳ್ಳಗೆ ಹೊಳೆಯುತ್ತವೆ. ಇವಳು ತನ್ನ 4 ಕೈಗಳಲ್ಲಿ ಅಭಯ ಮುದ್ರೆ ತ್ರಿಶೂಲ ಡಮರುಗ ವರದ ಮುದ್ರೆಗಳನ್ನು ಹಿಡಿದಿದ್ದಾಳೆ. ಮಹಿಷಾಸುರ ಚಂಡಮುಂಡರನ್ನು ರಕ್ತಬೀಜಾಸುರನನ್ನು ಶುಂಭ ನಿಶುಂಭರನ್ನು ಕೊಂದು ಜಗತ್ತನ್ನು ಕಾಪಾಡಿದ ದೇವಿ ಇವಳು. ಇವಳ ಧ್ಯಾನ ಸ್ಮರಣೆ ಪೂಜೆ ಆರಾಧನೆ ತಪಸ್ಸು ಸ್ತುತಿ ಎಲ್ಲದರಿಂದಲೂ ಇವಳು ಪ್ರೀತಳಾಗಿ ಭಕ್ತರಿಗೆ ಸಾಧಕರಿಗೆ ಸಕಲ ಶ್ರೇಯಸ್ಸುಗಳನ್ನು ನೀಡುತ್ತಾಳೆ. ಜಗನ್ಮಾತೆ ದುರ್ಗಾದೇವಿಯ 9ನೆಯ ಶಕ್ತಿಯ ಹೆಸರು ಸಿದ್ಧಿದಾತ್ರಿ ದುರ್ಗಾ ಎಂದು ಪ್ರಸಿದ್ಧವಾಗಿದೆ. ಎಲ್ಲ ರಾಕ್ಷಸರನ್ನು ದುಷ್ಟಶಕ್ತಿಗಳನ್ನು ಈತಿ ಬಾಧೆಗಳನ್ನು ರೋಗ ರುಜಿನಗಳನ್ನು ಆದಿವ್ಯಾಧಿಗಳನ್ನು ದೂರ ಮಾಡಿ ಈ ದಿನ ದೇವಿಯು ಸ್ಮಿತವದನಳಾಗಿ ತನ್ನನ್ನು ಪೂಜಿಸುವ ಭಕ್ತಜನರಿಗೆ ಸಾಧಕರಾದ ಉಪಾಸಕರಿಗೆ ಸಕಲ ಸಿದ್ಧಿಗಳನ್ನು ನೀಡಿ ಕಾಪಾಡುತ್ತಾಳೆ. ಆದ್ದರಿಂದ ಇವಳು ಸಿದ್ಧಿದಾತ್ರಿ ದುರ್ಗೆ ಎನಿಸಿದ್ದಾಳೆ. ಈ ದಿನ ಈ ತಾಯಿಯನ್ನು ಎಲ್ಲರೂ ಸಕಲ ಸಂಪತ್ತುಗಳನ್ನು ಭೋಗ ಭಾಗ್ಯಗಳನ್ನು ಭುಕ್ತಿ ಮುಕ್ತಿಗಳನ್ನು ಕೊಡುವ ತಾಯಿ ಎಂದು ರಾಜ ಸೇವಕ ದೊಡ್ಡವರು ಚಿಕ್ಕವರು ಎಂಬ ಭೇದವಿಲ್ಲದೆ ಎಲ್ಲ ಜನರು ಈ ದೇವಿಯನ್ನು ಮಹಾಲಕ್ಷ್ಮಿ ಎಂದು ಕರೆದು ಪೂಜಿಸುತ್ತಾರೆ. ಎಲ್ಲೆಡೆ ಆಯುಧಗಳನ್ನು ವಾಹನಗಳನ್ನು ದಿನೋಪಯೋಗಿ ಉಪಯೋಗಿಸುವ ವಸ್ತುಗಳನ್ನು ವೃತ್ತಿ ಸಾಮಗ್ರಿಗಳನ್ನು ಇಟ್ಟು ಎಲ್ಲವೂ ಮಹಾಲಕ್ಷ್ಮಿ ರೂಪಗಳೆಂದು ಜನರು ತಿಳಿದು ಭಕ್ತಿ ವಿನಮ್ರರಾಗಿ ಪೂಜಿಸಿ ಸಂತಸ ಪಡುತ್ತಾರೆ. ಈ ದಿನವು ಆಯುಧ ಪೂಜೆಯ ದಿನವೆಂದೇ ಎಲ್ಲೆಲ್ಲೂ ಪ್ರಸಿದ್ಧವಾಗಿದೆ. ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಅರಮನೆಗಳಲ್ಲಿ ಮಠಮಂದಿರಗಳಲ್ಲಿ ವೃತ್ತಿ ಸಾಧಕ ಅಂಗಡಿ ಮುಂಗಟ್ಟುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಕಡೆ ಆಯುಧ ಪೂಜೆ ನಡೆದು ಮಹಾಲಕ್ಷ್ಮಿಯ ಆರಾಧನೆ ನಡೆಯುತ್ತದೆ. ರಾಜ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಶೌರ್ಯಲಕ್ಷ್ಮಿ ಧನಲಕ್ಷ್ಮಿ ಜಯಲಕ್ಷ್ಮಿ ಕೀರ್ತಿಲಕ್ಷ್ಮಿ ಎಂದು ಮಹಾಲಕ್ಷ್ಮಿಯನ್ನು ಜನರು 8 ರೂಪಗಳಲ್ಲಿ ಎಂದು ಪೂಜಿಸಿ ಧನ್ಯರಾಗುತ್ತಾರೆ. ನಾವು ಸದಾ ನಿಯಮನಿಷ್ಠರಾಗಿ ಸಿದ್ಧಿದಾತ್ರಿ ದುರ್ಗೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ ಸಂಸಾರದ ಅಸಾರತೆಯು ದೂರವಾಗಿ ಪರಮ ಶಾಂತಿದಾಯಕವಾದ ಅಮೃತ ಪದವು ದೊರೆಯುತ್ತದೆ. ಡಾಕ್ಟರ್ ಟಿ.ವಿ. ಸತ್ಯನಾರಾಯಣ ಅವರಿಂದ ದಸರಾ ಚಿಂತನ ಕೇಳಿದಿರಿ.